ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ. ವೆರಿ ವೆರಿ ಹ್ಯಾಪಿ ಯುಗಾದಿ ಟು ಯು ಆ್ಯಂಡ್ ಯೋರ್ ಫ್ಯಾಮಿಲಿ. ಸೊ ಇವತ್ತು ಯುಗಾದಿ ಆಗಿರೋದ್ರಿಂದ ಯುಗಾದಿ ವ್ಲಾಗ್ ಆಗಿರುತ್ತೆ ಇದು. ನಾನು ನೋಡಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಇನ್ನೂ ಕೆಲಸ ನಡೀತಾ ಇದೆ, ಇನ್ನು ಪೂಜೆ ಆಗಬೇಕು. ಸೊ ಇಟ್ಸ್ ಪ್ರಾಸೆಸಿಂಗ್ ಎಲ್ಲ ನಡೀತಾ ಇದೆ. ಮತ್ತೆ ಸಿಗ್ತೀನಿ ನಿಮಗೆ. ವೆರಿ ಹ್ಯಾಪಿ ಯುಗಾದಿ ಗೈಸ್. ನೋಡಿ, ಬೇವು ಬೆಲ್ಲ ರೆಡಿ ಆಗ್ತದೆ ಇವಾಗ. ಆ್ಯಂಡ್ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಆಗ್ತದೆ ಆಲ್ರೆಡಿ. ಗೈಸ್, ಬೇವು ಬೆಲ್ಲ ಪೂಜೆ ಎಲ್ಲ ಆಯಿತು. ಹಾಯ್ ಗಾಯ್ಸ್. ಎಸ್, ಸೊ ನಮ್ಮ ಮನೇಲಿ ಪೂಜೆ ಎಲ್ಲ ಆಯಿತು. ಅಡುಗೆ ಪ್ರಿಪ್ರೇಷನ್ ನಡೀತಾನೆ ಇದೆ. ಆ್ಯಂಡ್ ಎಸ್, ನಮ್ಮ ಮನೇಲಿ ತುಂಬ ಸಿಂಪಲ್ ಯುಗಾದಿ ಆಚರಿಸ್ತಿರೋದು ಈ ಸತಿ. ಬಿಕಾಸ್ ಯಾರೂ ಇಲ್ಲ, ಪಾಪ ಕೂಡ ಎಲ್ಲ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಎಸ್, ಬರೀ ಪೂಜೆ ಮಾಡಿ ಆ್ಯಂಡ್ ಹಬ್ಬದ ಊಟ ಇಷ್ಟೇ, ಸಿಂಪಲ್. ಸೊ ನಿಮ್ಮ ಮನೇಲೆಲ್ಲ ಯುಗಾದಿ ಹಬ್ಬನ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ, ಹೆಂಗೆ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ. So once again, wishing you all a very happy Ugadi. So may this Ugadi bring you prosperous health, happiness, ಎಲ್ಲಾನು. And yes, ಓಕೆ. ನಾನು ಅಷ್ಟೇ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಏನೂ ಇಲ್ಲ. ಜಸ್ಟ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಿತ್ತಲ್ಲ, ಅದಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಅಡುಗೆ ಮಾಡ್ತಿದ್ದಾರೆ ಅಷ್ಟೇ. ಇವಾಗ ಬಿಸಿ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಬೇರೆ ಫುಲ್ ಶೆಕೆ ಗೈಸ್. ಪೂಜೆ ಎಲ್ಲ ಆಯಿತು, ಇನ್ನೇನು ಹಬ್ಬದ ಊಟ ಮಾಡಬೇಕು ಅಷ್ಟೇ. ಸೊ ಅಡುಗೆ ಆದಮೇಲೆ ಊಟ ಮಾಡೋದು. ಆ್ಯಂಡ್ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ, ನಾನು ಅವಳಿಗೆ ವೇಟಿಂಗ್. ಹಾಯ್ ಗಾಯ್ಸ್. ಸೊ ಅಡುಗೆ ಎಲ್ಲ ಆಯಿತು, ಅಂದರೆ ಲಾಸ್ಟ್ ಒಂದೇ ಒಂದು ಪೆಂಡಿಂಗ್ ಇರೋದು ಒಬ್ಬಟ್ಟು. ಸೊ ಅದು ರೆಡಿ ಆಗ್ತಾಯಿದೆ ಅಷ್ಟೇ. ನಾನು ಫುಲ್ ಟಯರ್ಡ್, ಡ್ರೆಸ್ ಕೂಡ ಚೇಂಜ್ ಮಾಡಿಬಿಟ್ಟೆ, ಫುಲ್ ಶೆಕೆಗೆ. ನೋಡಿ, ಒಬ್ಬಟ್ಟಿಗೆ ಹೂರ್ಣ ಬೇಕಲ್ಲ, ಸೊ ಅದು ರೆಡಿ ಮಾಡ್ತಾ ಇದ್ದೀನಿ ನಾನು. ಅದಾದಮೇಲೆ ಒಬ್ಬಟ್ಟು ಆಗೋದ್ರೆ ಫುಲ್ ಎಲ್ಲ ರೆಡಿ. ನೋಡಿ ಗೈಸ್, ಒಬ್ಬಟ್ಟು ಹೂರ್ಣನೂ ರೆಡಿ ಆಯಿತು. ಇಲ್ಲಿ ಹಪ್ಪಳ ಇದೆ ಆ್ಯಂಡ್ ಇಲ್ಲಿ ತರಕಾರಿ ಸಾಂಬಾರು ಕೂಡ ರೆಡಿ. ಆ್ಯಂಡ್ ಇಲ್ಲಿ ನೋಡಿ, ಪಾಯಸ ಕೂಡ ರೆಡಿ. ಆ್ಯಂಡ್ ಇದು ಬಂದು ಕಾಳು ಗೊಜ್ಜು ಗೈಸ್, ನಮ್ಮಮ್ಮ ಮಾಡಿರೋದು ಮಸ್ತಾಗಿದೆ. ಸೊ ಇದೂ ರೆಡಿ. ಅನ್ನ, ಸಾರು, ಹಪ್ಪಳ, ಪಾಯಸ, ಒಬ್ಬಟ್ಟು ಹಿಂಗೆ ತಟ್ಟಬೇಕು ಅಷ್ಟೇ. ಹಬ್ಬದ ಅಡುಗೆ ರೆಡಿ ಗೈಸ್. ಊಟ ಮಾಡ್ತಾ ಇದ್ದೀವಿ. ಹಾಯ್ ಗಾಯ್ಸ್. ನೋಡಿ ಗಾಯ್ಸ್, ಫೈನಲಿ ನನ್ನ ಲ್ಯಾಪ್ಟಾಪ್ ರೆಡಿ ಆಗಿದೆ. ಹಾಯ್ ಗೈಸ್. ಸೊ ಏನು ಗೊತ್ತಾ, ಅದೇ ಗಿಬ್ಲಿ ವರ್ಷನ್ನ ಇದು ಪಿಕ್ಸ್ ಟ್ರೆಂಡಿಂಗಲ್ಲಿ ಇದೆಯಲ್ಲ ಇವಾಗ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಕೂಡ ಒಂದು 2-3 ಪಿಕ್ಸ್ ನಾನು ಗಿಬ್ಲಿ ವರ್ಷನ್ನಲ್ಲಿ ಎಡಿಟ್ ಮಾಡಿದ್ದೀನಿ. ಸೊ ನೋಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಆ್ಯಂಡ್ ಗೈಸ್, ಇನ್ನೊಂದೇನೆಂದರೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಾನು ಲಿಂಕ್ನ ಎಲ್ಲ ವೀಡಿಯೋಸಲ್ಲೂ ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಫಾಲೋ ಮಾಡಿ, ನನ್ನ ಎಲ್ಲ ಪೋಸ್ಟ್ಗೆ, ರೀಲ್ಸ್ಗೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಓಕೆ, ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ನನಗೆ ತುಂಬ ಮುಖ್ಯ. ಇನ್ನಷ್ಟು ಹೆಚ್ಚು ವೀಡಿಯೋಸ್ ಮಾಡೋಕ್ಕಿರಲಿ, ರೀಲ್ಸ್ ಮಾಡೋಕ್ಕಿರಲಿ, ನನಗೆ ಅದು ಒಂಥರ ಮೋಟಿವೇಶನ್ ಕೊಡುತ್ತೆ. ಹಾಗಾಗಿ ಗುಡ್ ಮಾರ್ನಿಂಗ್. ಇದು ಯುಗಾದಿ ನೆಕ್ಸ್ಟ್ ಡೇ. ಆ್ಯಕ್ಚುಲಿ ನಿನ್ನೆ ಸಂಜೆನೇ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅರ್ಜೆಂಟಾಗಿ ಊರಿಗೆ ಹೋಗಿ ಬಂದಿದ್ವಿ.
ಸೊ ಸಂಜೆದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸೊ ಇವಾಗ ಮಾಡ್ತಾಯಿದ್ದೀನಿ. ನಾನು ನಮ್ಮ ಚಿಕ್ಕಮ್ಮ ಮನೇಲಿದ್ದೀನಿ. ಮಸ್ತಾಗಿದೆ ನೋಡಿ. ಇವನ ಹೆಸರು ಮನ್ವಿತ್ ಅಂತ. ಇವನು ನನ್ನ ಇನ್ನೊಂದು ತಮ್ಮ. ಗೈಸ್ ಆ್ಯಕ್ಚುಲಿ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಮ್ಮ ಚಿಕ್ಕಮ್ಮ ಅವರು ಇಲ್ಲಿ ಮನೆ ಕಟ್ತಾ ಇದ್ದಾರೆ. ಸೊ ಹಿಂಗೆ ಇದೆ ಫುಲ್. ಆ್ಯಂಡ್ ಇದು ನೋಡಿ ಗೈಸ್, ಇದು ಹೀರೆಕಾಯಿ ಮರ. ಹೀರೆಕಾಯಿ ಇದೆ ಒಂದು. ಇದು ಗೈಸ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಹೂವು. ನನಗೆ ಈ ಕಲರ್ ತುಂಬ ಇಷ್ಟ ಗೈಸ್. ಸೊ ಬ್ಯೂಟಿಫುಲ್ ಗೈಸ್. ಇದು ಬಂದು ಸ್ಟ್ರಾಬೆರಿ ಗಿಡ ನೋಡಿ. ಒಂದು ಸ್ಟ್ರಾಬೆರಿ ಇದೆ ಚಿಕ್ಕದು. ಇದನ್ನು ನಾನು ಇವಾಗ ಕಿತ್ಕೊತಾ ಇದ್ದೀನಿ. ಅಯ್ಯಪ್ಪ ಯಾ ನೋಡಿ. ಸೊ ಇಲ್ಲೊಂದು ಇದೆ ಫ್ಲವರ್. ಇದೊಂದು ಒಂಥರ ಚೆನ್ನಾಗಿದೆ ಕಲರ್, ರಾಯಲ್ ಬ್ಲೂ ಕಲರ್. ಆ್ಯಂಡ್ ಇಟ್ಸ್ ನೈಸ್ ನೈಸ್. ಅಲ್ಲಿ ಲೋಟಸ್. ಗೈಸ್ ನೋಡಿ, ನೀವಿಷ್ಟು ಚಿಕ್ಕ ಟೊಮೆಟೊ ಎಲ್ಲೂ ನೋಡಿರಲ್ಲ ನೋಡಿ ಗೈಸ್. ಟೊಮ್ಯಾಟೊ ಗಿಡ ಇದು ಆ್ಯಕ್ಚುಲಿ ಕಿತ್ತಾಕಿದ್ರು ಅದು ಹಂಗೆ ಬೆಳೆದಿದೆ ಅಲ್ಲ. ನೋಡಿ ಗೈಸ್, ಟೊಮೆಟೊ ಆಗ್ತಿದೆ ಚಿಕ್ಕ ಚಿಕ್ಕ. ದೊಡ್ಡದಾಗತ್ತಂತೆ ಇಲ್ಲಿ ನೋಡಿ. ಇದು ಕಾಯಿ ಇಷ್ಟೇ ಸೈಜ್ ಅಂತಿದ್ದಾರೆ. ನೋಡಲ್ಲ ಏನೋ ತಿರ್ಕೊಂಬಿಟ್ಟು ಆ ಕಡೆ ನೋಡಿ. ಇಷ್ಟು ಚಿಕ್ಕ ಟೊಮೆಟೊ ನಾನು ನೋಡೇ ಇಲ್ಲ ಎಲ್ಲೂ. ಗೈಸ್ ನಿಮ್ಗೊಂದು ಕಾಮಿಡಿ ಗೊತ್ತಾ? ಇದು ಇಲ್ಲಿರೋ ಚಿಕ್ಕ ಕ್ಯಾಟು ಮರಿ. ಇದು ಇದ್ರದ್ದು ಅಮ್ಮ ಇತ್ತು ಇವ್ರ ಮನೇಲಿ. ಅವ್ರ ಅಮ್ಮಗೆ ಆಪ್ರೇಷನ್ ಮಾಡೋಕ್ಕೆ ಹೋಗಿ ತೊಗೊಂಡು ಹೋಗಿದ್ರು ಮಡಿಕೇರಿಗೆ. ಅದು ಆಪ್ರೇಷನ್ ಮಾಡೋ ಟೈಮಲ್ಲಿ ಎಸ್ಕೇಪ್ ಆಗಿಬಿಟ್ಟಿದೆ. ಪಾಪ ಮರಿ ಮಾತ್ರ ಉಳ್ಕೊಂಡಿದೆ. ಎಸ್ಕೇಪ್ ಆಗಿ ಸಿಕ್ಕೇ ಇಲ್ಲ. ಏನಾಗಿದ್ದು ಆಪ್ರೇಷನ್ ಒಳಗತ್ತಿಗೆ ತೆಗೆಯುವಾಗ ಓಡಿ ಹೋಯ್ತು. ಅಯ್ಯೋ ಫನ್ನಿ. ಹಾರ್ದು ಇವಾಗ ನಾನು ಆಚೆ ಹೋಗ್ತಾ ಇದ್ದೀನಿ. ನಿಮ್ಗೊಂದು ವಿಟಮಿನ್ ಸೊಪ್ಪು ತೋರಿಸ್ತೀನಿ ರೀ. ನೋಡಿ, ಇದು ವಿಟಮಿನ್ ಸೊಪ್ಪು, ವಿಟಮಿನ್ ಡಿ ಸಿಗುತ್ತಂತೆ. ಇದು ನಾರ್ಮಲ್ ಸೊಪ್ಪು ಥರನೇ ಇದೆ ನೋಡಿ. ಸೊಪ್ಪು ಫ್ರೈ ಮಾಡ್ಕೊಂಡು ತಿನ್ನೋದು. ವಿಟಮಿನ್ ಡಿ ಸಿಗ್ತದೆ ಇದು. ಒಟ್ನಲ್ಲಿ ವಿಟಮಿನ್ ಸಿಗುತ್ತೆ ಬಾಡಿಗೆ ಇದು ತಿಂದರೆ. ಓಕೆ ಓಕೆ. ಮೆಡಿಸಿನಲ್ ಪ್ಲಾಂಟ್. ಅವ ನೋಡು. ಪಪ್ಪು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿಬಿಟ್ಟಿದೆ. ವಾಕಿಂಗ್ ವಾಕಿಂಗ್ ಕಾಫಿ ಹೂವು. ನಾವಿಲ್ಲಿ ಒಂದು ಹೋಟೆಲ್ಗೆ ಬಂದಿದ್ವಿ ನೋಡೋಣ ಅಂದರೆ. ಈಗ ಮತ್ತೆ ಕೆಲಸ ಎಲ್ಲ ಮುಗಿತು ಬ್ಯಾಂಗ್ಳೂರ್ ಹೋಗೋದೆ. ಬ್ಯಾಂಗ್ಳೂರ್ಗೆ ಹೋಗೋದೆ ನೆಕ್ಸ್ಟ್ ಊಟ ಮಾಡಿ. ಇವತ್ತು ರಂಜಾನ್ ಇರೋದ್ರಿಂದ ಫುಲ್ ಎಲ್ಲ ಸ್ಟಾಲ್ಸ್ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ಗೈಸ್ ಊಟ ಮಾಡ್ತಾ ಇದ್ದೀವಿ.
Hi guys, finally I came to Bangalore. ಓಕೆ ಎಸ್, ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಬರುತ್ತಲ್ಲ, ದಟ್ ಇಸ್ ಸಮಥಿಂಗ್ ನ್ಯೂ ವ್ಲಾಗ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಐ ಆಮ್ ಗೋಯಿಂಗ್ ಸಮ್ವೇರ್. ಓಕೆ, ಆ್ಯಂಡ್ ಎಸ್, ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಯುಗಾದಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ಸೊ ಸಿ ಯು ಇನ್ ನೆಕ್ಸ್ಟ್ ಕಮಿಂಗ್ ವ್ಲಾಗ್.